ನಮಸ್ತೆ, ನಾನು ಶಿವರಾಜ್ ಚಿಂಚೋಟಿ. ಇಂದು ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಕುರಿತು ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಎನ್ನುವುದರ ಕುರಿತಾದ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಮಗೆ ನೀಡಲಿದ್ದೇನೆ. ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಏನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರುವುದು, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿರುವುದು. ಈ ಒಂದು ವಿಷಯದಲ್ಲಿ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಜಾಸ್ತಿ. ಅದೇಕಪ್ಪ ಅಂತಂದರೆ ಈಗ ಅನಾನುಕೂಲಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಚಾರ್ಜಸ್ ಬರ್ಡನ್. ಚಾರ್ಜಸ್ ಬರ್ಡನ್ ಹೇಗೆ ಆಗುತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ನೀವು ಒಂದು ಅಕೌಂಟ್ ಓಪನ್ ಮಾಡಿರ್ತೀರ. ಅದೇ ರೀತಿಯಾಗಿ ಬೇರೆ ಯಾವುದೋ ಕಾಲೇಜ್ ಕಲಿಲಿಕ್ಕೆ ಹೋದಲ್ಲೋ ಅಥವಾ ಬೇರೆ ಯಾವುದೋ ಪ್ರದೇಶಕ್ಕೆ ಜಾಬ್ ಮಾಡಲಿಕ್ಕೆ ಹೋದಲ್ಲೋ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಹೋದಲ್ಲೋ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀರಾ. ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತೀರಾ, ಮತ್ತು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀರಾ. ಮತ್ತು ಸರ್ವಿಸ್ ಸಿಗಲಿಲ್ಲ ಅಂಥೇಳಿ ಇನ್ನೊಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ. ಮತ್ತು ಲೋನ್ಸ್ ಸಿಗಲಿಲ್ಲ ಅಂಥೇಳಿ ಇನ್ನೊಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ. ಹೀಗೆ ಹಲವಾರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ. ಸಾಮಾನ್ಯವಾಗಿ ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಅಂತ ಇರುತ್ತೆ, SMS ಚಾರ್ಜಸ್ ಅಂತ ಇರುತ್ತೆ, ಆಮೇಲೆ ATM ಕಾರ್ಡ್ ಚಾರ್ಜಸ್ ಅಂತ ಇರುತ್ತೆ. ATM ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಚಾರ್ಜಸ್ ವಾರ್ಷಿಕವಾಗಿರುತ್ತೆ. ನಿಮಗೆ ಯಾವ ಬ್ಯಾಂಕಲ್ಲಿ ಯಾವ ಚಾರ್ಜಸ್ ಹೇಗೆ ಬಂತಂತ ಗೊತ್ತಾಗಲ್ಲ. ಓಕೆ, ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಯಾವ ರೀತಿಯಾಗಿ ಫಿಕ್ಸ್ ಮಾಡಿರ್ತಾರಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ XYZ ಬ್ಯಾಂಕಲ್ಲಿ ಈ ಒಂದು ಶಾಖೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಇಷ್ಟೇ ಇರಬೇಕಂತ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಇದೇ ಶಾಖೆ ಸೆಮಿ ಅರ್ಬನ್ ಪ್ರದೇಶದಲ್ಲಿದ್ದರೆ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟೇ ಇರಬೇಕಂತ ಫಿಕ್ಸ್ ಮಾಡಿರ್ತಾರೆ. ಅದೇ ಶಾಖೆ ಅರ್ಬನ್ ಪ್ರದೇಶದಲ್ಲಿದ್ದರೆ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟೇ ಇರಬೇಕಂತ ಫಿಕ್ಸ್ ಮಾಡಿರ್ತಾರೆ. ಅದೇ ಶಾಖೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿದ್ದರೆ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟೇ ಇರಬೇಕಂತ ಫಿಕ್ಸ್ ಮಾಡಿರ್ತಾರೆ. ನಿಮಗೆ ಇದರ ಒಂದು ನಾಲೆಜ್ ಇರೋದಿಲ್ಲ. ಯಾವ ಬ್ಯಾಂಕಲ್ಲಿ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಇದೆ, ಯಾವ ಬ್ರ್ಯಾಂಚಲ್ಲಿ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಇದೆ ಅಂತ ನಿಮಗೆ ನಾಲೆಜ್ ಇರಲ್ಲ. ಸೊ ಯಾವ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ ಇದೆ, ಯಾವ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಿಮಗೆ ನಾಲೆಜ್ ಇರಲ್ಲ. ಸೊ ಇಂಥ ಸಮಯದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನಿಮಗೆ ಬರ್ಡನ್ ಆಗ್ತಾ ಬರುತ್ತೆ. SMS ಚಾರ್ಜಸ್ ಸಾಮಾನ್ಯವಾಗಿ ಎಲ್ಲಿ ಅಕೌಂಟ್ ಓಪನ್ ಮಾಡ್ತೀರೋ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ, ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಸೊ ಅದರದ್ದು ಎಲ್ಲ ಬ್ಯಾಂಕ್ಗಳಲ್ಲಿ ನಿಮಗೆ SMS ಚಾರ್ಜಸ್ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ATM ಕಾರ್ಡ್ ಚಾರ್ಜಸ್ ವಾರ್ಷಿಕವಾಗಿ ಬರ್ತಾ ಇರುತ್ತೆ. ಎಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಅಲ್ಲೊಂದು ATM ಕಾರ್ಡ್ ಕೊಡ್ತಾರೆ. ಸೊ ಅದನ್ನು ನೀವು ರಿಸೀವ್ ಮಾಡಿದರೆ ಸಾಕು, ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮಗೆ ಚಾರ್ಜಸ್ ಬರ್ತಾ ಇರುತ್ತೆ. ಸೊ ಈ ಮೂರು ಚಾರ್ಜಸ್ ನಿಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಅನಾನುಕೂಲ ಅಂದರೆ ಪೆನಾಲ್ಟಿ. ಏನು ಪೆನಾಲ್ಟಿ ಬರುತ್ತೆ, ಇಷ್ಟೆಲ್ಲ ಚಾರ್ಜಸ್ ಇದೆ ಅಂತ ನಿಮ್ಮ ಒಂದು ವಿಚಾರ. ಫಾರ್ ಎಕ್ಸಾಂಪಲ್ ನಾನು ಹೀಗೆ ತಾನೇ ಹೇಳಿದೆ 5-6 ಅಕೌಂಟ್ ಓಪನ್ ಮಾಡಿದ್ದೀರಾ ಅಂತ. ಯಾವುದೋ ಒಂದು ಅಕೌಂಟು ಟ್ರಾನ್ಸಾಕ್ಷನ್ ಮಾಡದೆ ಬಿಟ್ಬಿಡ್ತೀರ. ಆವಾಗ ಅಕೌಂಟ್ ಏನಾಗುತ್ತಪ್ಪ ಅಂತಂದರೆ ಇನ್ಯಾಕ್ಟಿವ್ ಆಗಿಬಿಡುತ್ತೆ, ಡಾರ್ಮೆಟ್ ಆಗಿಬಿಡುತ್ತೆ. ಅಂಥ ಸಮಯದಲ್ಲಿ ನಿಮಗೆ ಪೆನಾಲ್ಟಿ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ನಿಮಗೆ ಈ ಚಾರ್ಜಸ್ ಜೊತೆಗೆ ಪೆನಾಲ್ಟಿ ಬರ್ತಾ ಹೋಗುತ್ತೆ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ. ಸೊ ಇದೊಂದು ಎರಡನೇ ನಿಮಗೆ ಅನಾನುಕೂಲ. ಓಕೆ, ಇನ್ನು ಥರ್ಡ್ ಒನ್ ಈಸ್ ಫ್ರಾಡ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೆಂಗೆ ಅಟ್ಯಾಕ್ ಆಗುತ್ತಪ್ಪ ಅಂತಂತಂದರೆ, ಈಗ ನೀವು 4, 5, 6 ಅಕೌಂಟ್ ಹೊಂದಿರ್ತೀರ. ಯಾವುದಕ್ಕೆ ಯಾವ ಮೆಸೇಜ್ ಬರ್ತಂತ ನಿಮ್ಗೆ ಗೊತ್ತಾಗಲ್ಲ, ಯಾವುದಕ್ಕೆ ಯಾವ ಕಾಲ್ ಬರ್ತಂತ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ನೀವು ಅಚಾನಕ್ಕಾಗಿ ನಿಮಗೆ
ಯಾವುದಕ್ಕೋ ಮೆಸೇಜ್ ರಿಪ್ಲೈ ಮಾಡಿಬಿಟ್ರು, ಅಥವಾ ಯಾವುದಕ್ಕೋ ಆನ್ಸರ್ ಮಾಡಿಬಿಟ್ರು, ಅಥವಾ ಯಾವುದಕ್ಕೋ ATM ಕಾರ್ಡ್ ನಂಬರ್ ಹೇಳ್ಬಿಟ್ರು, ಯಾವುದಕ್ಕೋ ಪಿನ್ ಹೇಳ್ಬಿಟ್ರು ಅಂತಂತಂದರೆ ನಿಮ್ಮ ಯಾವ ಬ್ಯಾಂಕಲ್ಲಿ ಎಷ್ಟು ಅಮೌಂಟು ಏನು ಡಿಡಕ್ಟ್ ಆಯಿತು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇನ್ನು ಫೋರ್ತ್ ಒನ್ ಈಸ್ ಪೇಮೆಂಟ್ ಆ್ಯಂಡ್ ಬಿಲ್ಸ್. ಈಗ ನಿಮಗೆ ಜಾಸ್ತಿ ಅಕೌಂಟ್ ಇದ್ದಾಗ ಫೋನ್ಪೇ ಅಥವಾ ಗೂಗಲ್ ಪೇದಲ್ಲಿ ಎಲ್ಲ ಅಕೌಂಟ್ಗಳು ಲಿಂಕ್ ಇರುತ್ತೆ. ನಿಮಗೆ ಯಾವ ಅಕೌಂಟಿಂದ ಯಾವ ಬಿಲ್ ಪೇ ಮಾಡ್ತೀರಾ, ಯಾವ ಅಕೌಂಟಿಂದ ಯಾರಿಗೆ ಎಷ್ಟು ಅಮೌಂಟು ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಲೆಕ್ಕ ಇಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ನೀವು ಬೇರೆಯವರು ನಿಮಗೆ ಅಮೌಂಟ್ ಕಳಿಸಿದಾಗ ಡೈರೆಕ್ಟಾಗಿ ನಿಮಗೆ ಫೋನ್ ನಂಬರ್ ಲಿಂಕ್ ಇರ್ತಲ್ವ, ಫೋನ್ ನಂಬರ್ಗೆ ಸೆಲೆಕ್ಟ್ ಮಾಡಿ ನಿಮಗೆ ಅಮೌಂಟ್ ಹಾಕಿದಾಗ ಯಾವ ಅಕೌಂಟಿಗೆ ಅಮೌಂಟ್ ಬರ್ತಂತ ನಿಮಗೆ ಗೊತ್ತಾಗಲ್ಲ. ಇನ್ ಕೇಸ್ ಯಾವುದೋ ಇನ್ಯಾಕ್ಟಿವ್ ಅಕೌಂಟು ಅಥವಾ ಡಾರ್ಮೆಂಟ್ ಅಕೌಂಟು ಅಥವಾ ಚಾರ್ಜಸ್ ಕಟ್ಟಾಗಿ ನಿಮಗೆ ಮೈನಸ್ ಬ್ಯಾಲೆನ್ಸ್ ಇರುವಂಥ ಅಕೌಂಟಿಗೆ ಅಮೌಂಟ್ ಬಂದುಬಿಟ್ರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಸೊ ಇದು ಒಂದು 4ನೇ ಪ್ರಾಬ್ಲಮ್ಮು. ಫಿಫ್ತ್ ಒನ್ ಈಸ್ ಮೇನ್ ಇಂಪಾರ್ಟೆಂಟ್ ಈಸ್ ಲೋನ್ಸು. ಏನು ನಿಮಗೆ ಪ್ರಾಬ್ಲಮ್ಸ್ ಇದರಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಿಮಗೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಡಿಜಿಟಲ್ ಲೋನ್ಸ್ ಅಂತ ಮಾಡಿದ್ದಾರೆ. ಅಂದರೆ ಡಿಜಿಟಲ್ ಪರ್ಸ್ನಲ್ ಲೋನ್ಸ್ ಅಂತ, PAPL ಅಂದರೆ ಪ್ರೀ ಅಪ್ರೂವ್ಡ್ ಪರ್ಸ್ನಲ್ ಲೋನ್ಸ್ ಅಂತ. ನಿಮಗೆ 1 ಅಥವಾ 2 ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿದರೆ ಜಾಸ್ತಿ ಅಮೌಂಟ್ ಮೇಂಟೈನ್ ಮಾಡ್ತೀರಾ, ಸೇವಿಂಗ್ ಜಾಸ್ತಿ ಇರುತ್ತೆ, ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ಬ್ಯಾಕೆಂಡಲ್ಲಿ ನಿಮ್ಮದು ಐಡೆಂಟಿಫೈ ಮಾಡಿ ನಿಮ್ಮ ಅಕೌಂಟನ್ನು, ನಿಮಗೆ ವಿತೌಟ್ ಡಾಕ್ಯುಮೆಂಟು ಇಷ್ಟು ಅಮೌಂಟ್ ಎಲಿಜಿಬಲ್ ಇದೆ ಅಂತ ನಿಮಗೆ ಪ್ರೀ ಅಪ್ರೂವ್ ಆಗಿ ಒಂದು ಲೋನ್ ಬರುತ್ತೆ. ಇಂಥ ಒಂದು ಅವಕಾಶವನ್ನು ಪಡೆದುಕೊಳ್ಬೋದು. ಇದಕ್ಕೆ ಸಿಬಿಲು ಸಹ ನೋಡ್ತಾರೆ. ಓಕೆ, ನಿಮಗೆ ಅನಾನುಕೂಲಗಳು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ, ನನ್ನ ಪ್ರಕಾರ ನಿಮಗೆ ಈ ಒಂದು ಬ್ಯಾಂಕಲ್ಲಿ ಸರ್ವಿಸ್ ಸಿಗಲ್ಲ ಅಂತ ಇನ್ನೊಂದು ಬ್ಯಾಂಕಲ್ಲಿ ಹೋಗಿ ಸರ್ವಿಸ್ ತೊಗೋಬೋದು. ಅದಕ್ಕಿಂತ ಬೇರೆ ಅನುಕೂಲಗಳು ಇಲ್ಲ ಅಂತ ನನ್ನ ಒಂದು ಒಪಿನಿಯನ್. ಸೊ ಹೀಗಿದ್ದಾಗ ನಿಮಗೆ ಎಷ್ಟು ಅಕೌಂಟ್ಗಳು ಹೊಂದಿದ್ದರೆ ಸೂಕ್ತ, ಎಷ್ಟು ಅಕೌಂಟ್ಗಳು ಹೊಂದಿದ್ದರೆ ನಿಮಗೆ ಅನುಕೂಲಗಳು ಹೆಚ್ಚು ಎನ್ನುವುದರ ಒಂದು ಕುರಿತು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತೀನಿ. ನಮಸ್ಕಾರ.